ಬೈಂದೂರಿನ ಮಾತೃಭೂಮಿ ಮಹಿಳಾ ಸಹಕಾರ ಸಂಘವು ಗ್ರಾಹಕರ ಉಳಿತಾಯಕ್ಕಾಗಿ ಅಕ್ಷಯ ಠೇವಣಿ ಯೋಜನೆಯನ್ನು ಇಂದು ಪರಿಚಯಿಸಿತು. ಅಕ್ಷಯ ಯೋಜನೆಯ ಕಾರ್ಯಕ್ರಮದ ಉದ್ಘಾಟನೆಯು ಇಂದು ಬೈಂದೂರಿನ ಸಂಘದ ಕಚೇರಿಯಲ್ಲಿ ನೆರವೇರಿತು. ಕಾರ್ಯಕ್ರಮವನ್ನು ಸಹಕಾರ ಸಂಘದ ಅಧ್ಯಕ್ಷರಾದ ಅನಸೂಯ ಶೇಟ್ ಅವರು ಉದ್ಘಾಟಿಸಿದರು. ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರಾದ ರೆಹನಾ ಸುಲ್ತಾನರವರು ಗ್ರಾಹಕರಿಗೆ ಯೋಜನೆಯ ಮಾಹಿತಿಯನ್ನ ನೀಡಿದರು. ಸಾಲನು ಹಾಗೆ ವಿವಿಧ ಸಾಲಗಳನ್ನು ತಗೊಂಡು ಬಂದಿದ್ದು ಠೇವಣಿಗಳನ್ನು ತಗೊಂಡು ಬಂದಿದ್ದೇವೆ. ಇದರಲ್ಲಿ ಹಲವರಿಗೆ ಗೊತ್ತುಂಟು, ಬೇರೆ ಬೇರೆ ಠೇವಣಿಯನ್ನು ಇಟ್ಟವರಿಗೆ, ಕೆಲವರಿಗೆ ಇತ್ತೀಚಿನವರಿಗೆ ಗೊತ್ತಿರಲಿಕ್ಕಿಲ್ಲ. ಹಾಗೆ ನಾವು ಈ ಸಲ ಅಕ್ಷಯ ನಿಧಿ ಯೋಜನೆ ಹೇಳಿ ಒಂದು ಹೊಸ ಯೋಜನೆಯನ್ನು ತಗೊಂಡು ಬಂದಿತ್ತು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಹೇಳಿ, ಹಾಗೆ ಸಂಸ್ಥೆಯ ಅಭಿವೃದ್ಧಿಗೂ ಒಳ್ಳೆಯದಾಗಲಿ ಹೇಳಿ ಈ ಯೋಜನೆಯನ್ನು ತಗೊಂಡು ಬಂದದ್ದು. ಈ ಯೋಜನೆಯಲ್ಲಿ 3 ವಿಧ ಉಂಟು. ಅಕ್ಷಯ ನಿಧಿ ಯೋಜನೆಯಲ್ಲಿ ಅಕ್ಷಯ ನಿಧಿ ಠೇವಣಿ ಯೋಜನೆ, ಇದು ಫಿಕ್ಸೆಡ್ ಡೆಪಾಸಿಟ್. ಇದರಲ್ಲಿ 25,000 ರೂಪಾಯಿ ನೀವು FD ಇಡುವಂಥದ್ದು. FD 25,000 FD ಇಟ್ಟರೆ 3 ವರ್ಷದವರೆಗೆ ಕಂಟಿನ್ಯೂ ಆಗಿ ಇರುತ್ತೆ. 9.5% ಇಂಟ್ರೆಸ್ಟನ್ನು 9.5% ಇಂಟ್ರೆಸ್ಟನ್ನು ನೀಡ್ತೇವೆ. ಅದರಲ್ಲಿ ನಿಮಗೆ 25,000ಕ್ಕೆ 3 ವರ್ಷಕ್ಕೆ 32,125 ರೂಪಾಯಿ ಸಿಗತ್ತೆ. 7,125 ರೂಪಾಯಿ ಬಡ್ಡಿ ಸಿಗತ್ತೆ 3 ವರ್ಷಕ್ಕೆ. ಅದೇ ಥರ 3 ವರ್ಷ ಇದರಲ್ಲಿ ಸೆಕೆಂಡ್ ಆಪ್ಷನ್ ಅದೃಷ್ಟಶಾಲಿ ಬಹುಮಾನ ಯೋಜನೆ ಉಂಟು. 3 ವರ್ಷ ನಿಮ್ಮ ಠೇವಣಿ ಇರುತ್ತೆ. 3 ವರ್ಷ ಪ್ರತಿ ವರ್ಷ ಮಹಾಸಭೆಗೆ ಡ್ರಾ ಇರುತ್ತೆ. ಡ್ರಾದಲ್ಲಿ ಫಸ್ಟ್ ಪ್ರೈಸ್ 10,000, ಸೆಕೆಂಡ್ ಪ್ರೈಸ್ 5,000, ಮೂರನೇ ಬಹುಮಾನ 3,000. ಮತ್ತು ಉಳಿದು ಎಲ್ಲ ಎಷ್ಟು ಜನ ಪಾರ್ಟಿಸಿಪೇಟ್ ಆಗಿರ್ತೇವೆ ಅವರೆಲ್ಲರಿಗೂ ಸಮಾಧಾನಕರ ಬಹುಮಾನ ಹೇಳಿ, ನೀವು ಅನ್ಬೋದು ಸಮಾಧಾನಕ್ಕೆ, ಆವಾಗ ಯಾರು ಹೇಳಿದ್ರು ಸಮಾಧಾನಕ ಬಹುಮಾನ ಹೇಳಿ ತಟ್ಟಿ ಅಂತ ಕೊಡ್ತೀರಿ ನೀವು ಹೇಳಿ. ಅದೇ ಥರ ತುಂಬ ಜನರಿಗೆ ಕೊಡುವಾಗ ತಟ್ಟೆನೋ ಇಲ್ಲ ಬೇರೆ ಯಾವುದಾದ್ರೂ ಒಂದನ್ನು ನೀಡಬೇಕಾಗತ್ತೆ. ಯಾಕೆ ಹೇಳಿದ್ರೆ ಮೊದಲು ನಾವು ಅನ್ಕೊಳ್ತು ಫಸ್ಟ್ 10,000, ಸೆಕೆಂಡ್ 5,000, ಮೂರನೇದು 3,000 ಮತ್ತು ಒಂದು 5-6 ಜನರಿಗೆ 1,000 ಹೇಳಿ ಡ್ರಾ ಮಾಡುವ ಅಂದ್ಕೊಂಡಿದ್ದಿತ್ತು ನಾವೆಲ್ಲ ಡಿಸೈಡ್ ಮಾಡಿ. ಮತ್ತೆ ಅನ್ಸುತ್ತೆ 5,000 ಸಿಕ್ಕಿದವಾಗ ನಮ್ಗೆ ಉಳಿದವ್ರಿಗೆ ಅನ್ಸುತ್ತೆ ನಮ್ಗೆ ಯಾರಿಗೂ ಎಂಥದ್ದು ಸಿಕ್ಲಿಲ್ಲ ಹೇಳೋ ಭಾವನೆ ಬರಬಾರ್ದು ಹೇಳೋದಕ್ಕೋಸ್ಕರ ಎಲ್ಲರಿಗೂ ಆ ಆಪ್ಷನ್ ಅಂತ ತೆಗೆದು ಎಲ್ಲರಿಗೂ ಸಮಾಧಾನಕರ ಬಹುಮಾನ ಹೇಳಿ ಮಾಡಿದ್ವಿ. ಈಗ ನಿಮ್ಮ ಯೋಚನೆ ಬರ್ಬೋದು, ಈ 25,000 ಇಡ್ಲಿಕ್ಕೋಸ್ಕರ ನಮ್ಮನ್ನೇ ಅಂತ ನೀವು ಇರ್ಲಿಕ್ಕಾದಿರಿ, ನಮ್ಮ ಹತ್ರ ದುಡ್ಡಿಲ್ಲ ಹೇಳಿ. ಅದಕ್ಕೆ ಇದರಲ್ಲಿ 3ನೇ ಆಪ್ಷನ್ ಕೊಟ್ಟಿತ್ತು, 25,000 ರೂಪಾಯಿ ಇಲ್ಲೇ ಸಾಲ ಮಾಡೋದು, ಇಲ್ಲೇ FD ಇಡುವಂಥದ್ದು. ನಾವೀಗ ನನ್ನ ಹತ್ರ ಬರ್ತೀರಿ ನೀವೆಲ್ಲರೂ, ಮಕ್ಕಳ ಮದುವೆನೋ ಇಲ್ಲ ಶಾಲೆ ಎಜುಕೇಷನಿಗೋ ಯಾವುದಕ್ಕೆಲ್ಲ ಸಾಲ ತೆಗಿತ್ರಿ. ನೀವು ಸಾಲ ತೆಗೀತು ನೀವೆಲ್ಲ ನನ್ನನ್ನು ಇನ್ಕ್ಲೂಡ್ ಮಾಡಿ ಸಾಲ ತೆಗೀತು ನಾವು ಸಾಲ ತೆಗ್ದು ಅಂತ ಮಾಡ್ತೇವೆ, ಮಕ್ಕಳು ಎಜುಕೇಷನಿಗೆ ಹಾಕ್ತು, ಮದುವೆಗೆ ಹಾಕ್ತು, ಮನೆ ಕಟ್ಲಿಕ್ಕೆ ಹಾಕ್ತೇವೆ, ಎಲ್ಲದನ್ನು ಮಾಡ್ತು. ಆದರೆ ಉಳಿತಾಯ ಹೇಳುವಂಥದ್ದು ಇರುವುದೇ ಇಲ್ಲ. ಲಾಸ್ಟ್ವರೆಗೂ ನಾವು ಎಂತ ಮಾಡ್ತು ಸಾಲ ಕಟ್ತಾನೆ ಹೋಗ್ತು. ಕೊನೆಯವರೆಗೂ ನಮ್ಮ ಇಂಟೆನ್ಷನ್ ನಾನು ಸಾಲ ತೆಗೆದಿದ್ದೆ, ಕಟ್ಟುತ್ತೆ, ಸಾಲ ಮುಗಿತ್ತು, ವಾಪಸ್ ಇನ್ನೊಂದು ಸಾಲ ತೆಗೆಯೋದು. ಆದರೆ ಈ ಯೋಜನೆಯನ್ನು ತಗೊಂಡು ಬಂದಾಗ ಯಾಕೆ ಹೇಳಿದರೆ ಮುಂದಿನ ಭವಿಷ್ಯದ ನಿರ್ಧಾರಕ್ಕೆ, ಮುಂದಿನ ಭವಿಷ್ಯದಲ್ಲಿ ನಂದೊಂದು 25,000ನೋ 50,000 ಹೀಗೆ 1 ಲಕ್ಷ ನನಗೆ ಇದ್ದರೆ, ಈಗ ಎಲ್ಲರಿಗೂ ಗೊತ್ತಿತ್ತು ನಾವೆಲ್ಲರೂ ಹೆಂಗಸರು ನಮ್ಮ ಕೈಯಲ್ಲಿ ಒಂದು 5,000 ರೂಪಾಯಿ ಇದ್ದರೆ ನಮಗೆ ಎಂತೋ ಖುಷಿ ಇರುತ್ತೆ. 5,000 ಇತ್ತು ನನ್ನ ಹತ್ರ, ನಾಳೆಗೆ ಎಂತಾದರೂ ತಗೊಳ್ಬೋದು. ಇಲ್ಲ ನಾವೀಗ ಸ್ವಲ್ಪ ನಾವು ಮಿಡ್ಲ್ ಏಜ್ ಅವರಾದರೆ ಮಗಳು ಮದುವೆ ಆಯಿತು, ಮಗುವಿಗೆ ಎಂತಾದ್ರು ಕೊಡ್ಲಕ್ಕ, ಈ ಥರ ಒಂದೊಂದೇ ಫೀಲಿಂಗ್ಸ್ ನಮ್ಮ ಹತ್ರ ಇರುತ್ತೆ. ಆದರೆ ಕೆಲವೊಂದ್ಸಲ ನಮ್ಮ ಹತ್ರ ದುಡ್ಡೇ ಇರೋದಿಲ್ಲ. ಅದಕ್ಕೋಸ್ಕರ ಈ ಸಾಲ ಯೋಜನೆ 25,000 ಸಾಲ ಯೋಜನೆಯನ್ನು ತಗೊಂಡು ಬಂದು ಇಲ್ಲೇ ನಾವು FD ಇಡುವಂಥದ್ದು. 25,000 ಸಾಲಕ್ಕೆ 12.5% ಬಡ್ಡಿ ಇರುತ್ತೆ.
ಇಲ್ಲೇ ನೀವು ಸಾಲ ತೆಗಿತ್ರಿ, ಅದಕ್ಕೆ ಒಂದು ಜಾಮೀನು ಆಗಿರ್ತ್ರಿ ನಿಮ್ಮದೇ ಅಕ್ಕಪಕ್ಕದವ್ರು, ಒಂದ ನಿಮ್ಮ ಮನೆಯವರು ಇಲ್ಲ ನಿಮ್ಮ ಸಂಘದಲ್ಲಿ ಇರುವವರು ಇಲ್ಲ ನಿಮ್ಮ ಪಕ್ಕದ ಮನೆಯವರು ಯಾರಾದರೂ ಒಬ್ಬರು, ಇವರೊಂದು ಜಾಮೀನಾಗಿ ತಗೊಂಡು ಸಾಲ ಕೊಡುವಂಥದ್ದು. ನಿಮ್ಗೆ ಅನ್ಸ್ಬಹುದು ಸಾಲ ತೆಗೆದು ಇಲ್ಲೇ ಎಫ್ ಡಿ ಇಡೋದು, ಸಾಲ ತೆಗೆದು ಕೂಡಲೇ ನಮ್ಮ ಕೈಗೆ ಸಿಕ್ಕತ್ತ, ಕೈಗೆ ಸಿಕ್ಕಿ ನಾವು ಖರ್ಚು ಮಾಡೋದು, ಈ ಫೀಲಿಂಗ್ ನಮ್ಗೆ ಯಾವಾಗಲೂ ಇರುತ್ತೆ. ಆದರೆ ಇದರಲ್ಲಿ ಸಾಲ ತೆಗೆದು ನಾನು ಮುಂದಿನ ಭದ್ರತೆಗೆ 3 ವರ್ಷದ ನಂತರ ನನಗೆಂಥದ್ದು ತಗೊಳ್ಬೇಕಿಲ್ಲ, ನಾನು ಮನೆಗೆಂಥದ್ದು ಮಾಡಬೇಕು, ಈ ಥರ ಉದ್ದೇಶವನ್ನು ಇಟ್ಕೊಂಡು ಈ ಸಾಲವನ್ನು ಪಡೆದು ಇಲ್ಲೇ ಎಫ್ ಡಿ ಮಾಡಬೇಕು. ನಿಮ್ಮೆಲ್ರಿಗೂ ಈ ಕಾನ್ಸೆಪ್ಟ್ ಅಂತ ಹೇಳಿ ಅರ್ಥ ಆಗಿ ಹೇಳಿ ಅಂದ್ಕೊಳ್ತೆ. ಇನ್ನೊಂದು ಅಂತ ಹೇಳಿದರೆ 25,000ಕ್ಕೆ ನೀವು ಹೇಳ್ಬೋದು 12.5% ಇಂಟ್ರೆಸ್ಟ್ ಹಾಕ್ತದ್ರಿ, ನಮಗೆ 3 ವರ್ಷ ಬಿಟ್ಟು ಕೊಡ್ರಿ ಹೇಳಿ. ನೀವು ಇಲ್ಲೇ ನಾನು ಹೇಳೋದು, ನಾನೀಗ ಮಗಳ ಎಜುಕೇಷನಿಗೆ ಸಾಲ ತೆಗಿತೆ, ನಾನು ಬಡ್ಡಿ ಕಟ್ತೆ, 15 ಕಟ್ತೆ, 16 ಕಟ್ಟುತ್ತೆ, ಕೆಲವೊಂದು ಕಡೆ 17, 18 ಎಲ್ಲದೂ ಇರುತ್ತೆ. ಆದರೆ ಇಲ್ಲಿ ಉಳಿತಾಯಕ್ಕೋಸ್ಕರ ಸಾಲ ಇರುವುದಕ್ಕೋಸ್ಕರ 12.5% ಸಾಲ ಸಿಗತ್ತೆ. ಇದು 15 ತಿಂಗಳು ಇರುತ್ತೆ. ಈ ಸಾಲಕ್ಕೆ ತಿಂಗಳಿಗೆ 1,809 ರೂಪಾಯಿ ನಿಮ್ಗೆ ಕಟ್ಲಿಕ್ಕೆ ಬರುತ್ತೆ. ಈಗ ನನ್ನ ಹತ್ರ ದುಡ್ಡಿತ್ತು, ಈ ಸಲ ನಾ 2,000 ಕಟ್ಟಿದೆ, ಮುಂದಿನ ತಿಂಗಳು 1,000 ಕಟ್ಟಿದೆ, ಇಲ್ಲ ಅದಕ್ಕೂ ಮುಂದಿನ ತಿಂಗಳು 5,000 ಕಟ್ಟಿದೆ. ಈ 15 ತಿಂಗಳ ನೀವು ಈ ಸಾಲ ಕಟ್ಟಿ ಮುಗಿಸುವಂಥದ್ದು. ಈ 15 ತಿಂಗಳಿಗೆ ನಿಮಗೆ ಬಡ್ಡಿ ಬರುತ್ತೆ, ಒಂದು 2,000ದ ಒಳಗೆ ಬಡ್ಡಿ ಬರುತ್ತೆ ಈ ಸಾಲಕ್ಕೆ. ಅದೇ ನೀವು ಜಾಸ್ತಿ ಕಟ್ತಾ ಹೋದರೆ ನಿಮ್ಗೊಂದು 8 ತಿಂಗಳಲ್ಲ 10 ತಿಂಗಳು ಇಲ್ಲ 7 ತಿಂಗಳಲ್ಲಿ ನೀವು, ಈಗ ನಾವು ಎಲ್ರಿಗೂ ಗೊತ್ತಿರ್ಬೋದು ಸಂಘದ ಅವರು, ನಾವು ಈಗ 1 ತಿಂಗಳಿಗೆ 5,000 ಕಂತನ್ನು ಸಂಘದ ಸಾಲಕ್ಕೆ ಕಟ್ತೇವೆ. ಆ ಕಾನ್ಸೆಪ್ಟನ್ನು ನೀವು ಮೈಂಡಲ್ಲಿ ಇಟ್ಕೊಂಡು 25,000 ಸಾಲ ತಗೊಂಡು 5 ತಿಂಗಳು ನಾ ಈ ಸಾಲ ಮುಗಿಸ್ತೆ, 5 ತಿಂಗಳಲ್ಲಿ ಸಾಲ ಮುಗಿಸಿದವಾಗ 25,000 ನಿಮ್ಮದು ಸೆಕ್ಯೂರ್ ಆಯಿತು, ನಿಮಗೆ 25,000 ನಿಮ್ಮ ಕೈಯಲ್ಲಿ ಉಳಿತು. ಮತ್ತೆ ಪುನಃ ನೀವು ಸಾಲ ಮಾಡ್ತೀರಿ, ವಾಪಸ್ 25,000 ಜಮಾ ಮಾಡ್ತೀರಿ. ನಾನು ಹೇಳುವಂಥದ್ದು ಈ 3 ವರ್ಷದಲ್ಲಿ ಇದು ನೆಕ್ಸ್ಟ್ ಮತ್ತು ನೀವು ವರ್ಷ ಪಡಿಬಹುದು. ಹೀಗೆ ನೀವು ನಿಮ್ಮ ಕಾನ್ಸೆಪ್ಟ್ ತಲೆಯಲ್ಲಿ ಇಟ್ಕೊಳ್ಬೇಕು. ನಾನು ನನ್ನ ಲೈಫಿನ ಭದ್ರತೆಗೆ ಒಂದು 5 ಲಕ್ಷ ನಾನು ಒಟ್ಟು ಮಾಡ್ತೆ, ಆ ಥರ ಭಾವನೆ ನೀವು ಇಟ್ಕೊಳ್ಬೇಕಂತ ಹೇಳಿದೆ. ಈ ಉದ್ದೇಶಕ್ಕೆ ನೀವಲ್ಲ, ನಾನು ಈ ಉದ್ದೇಶಕ್ಕೋಸ್ಕರ ನಾವೆಲ್ಲ ಡಿಸೈಡ್ ಮಾಡಿ ಒಂದು ಮಹಿಳೆಯರಿಗೆ ಒಂದು ಭದ್ರತೆ ಬೇಕು ಮುಂದಿನ ನಮ್ಮ ಫ್ಯೂಚರಿಗೆ. ಇವಾಗಿನ ಕಾಲದಲ್ಲಿ ನಿಮ್ಗೆ ಗೊತ್ತಿರ್ಬೋದು ಮೆಡಿಸಿನಿಗೂ ಇಲ್ಲ ಇನ್ನೊಂದಕ್ಕೂ ಎಷ್ಟು ಖರ್ಚಾಗ್ಬೋದು ಹೇಳಿ. ನಾವು ಹೆಣ್ಮಕ್ಳು ಮದುವೆ ಮಾಡಿ ಕೊಟ್ಟು ಹೋಗ್ತರು, ಗಂಡು ಮಕ್ಳು ಅವ್ರ ಹೆಂಡತಿ ಬಂದ್ರ ಮೇಲೆ ಅವ್ರ ಹಿಂದೆ ಹೋಗ್ತರು. ಈಗ ಹೇಳ್ಬೋದು ಇಲ್ಲ ನನ್ನ ಮಕ್ಕಳು ಒಳ್ಳೆ ಇದ್ರು ಅದು ನಿಮ್ಮ ಪುಣ್ಯ. ಇವಾಗ ಸಹಕಾರ ಇಲಾಖೆ ಬೆಳೀತಾ ಹೋದ ದಿಕ್ಕಿನಲ್ಲಿ ಅವ್ರೀಗ ಸ್ವಲ್ಪ ಚುರುಕಾಗಿದ್ರು ಬಿಟ್ರೆ, ಸಂಘದವರನ್ನು ಮಾಡಿ ಸಂಘಕ್ಕೆ ಸಾಲ ಕೊಡ್ತಿದ್ರು ಬಿಟ್ರೆ, ಅದೇ ಕೆಲವರಿಗೆ ವ್ಯವಹಾರ ಮಾಡ್ತಿದ್ದವ್ರಿಗೆ ಗೊತ್ತಿರ್ಬೋದು ಬ್ಯಾಂಕ್ನಲ್ಲಿ ಸ್ವಲ್ಪ ಹಿಂದೆ ಅವ್ರು ಯಾವುದೇ ಸಾಲವನ್ನು ಸಹ ಸಾಮಾನ್ಯ ಜನರಿಗೆ ಕೊಡುವುದಿಲ್ಲ. ಅವ್ರು ಸಾಲ ಕೊಡ್ತಿದ್ದದ್ದು ಯಾರಿಗೆ? ಸೂಟು ಕೋಟ್ ಹಾಕೊಂಡು ಬಂದು ಕೂತ್ಕೊಂಡವರಿಗೆ ಮಾತ್ರ ಕೊಡ್ತಿದ್ರು. ಆದರೆ ಸಹಕಾರ ಇಲಾಖೆಯವರು ಹಾಗಲ್ಲ, ನಮ್ಮಂಥ ಮಧ್ಯಮ ವರ್ಗದವರನ್ನು ಬೆಳೆಸ್ಲಿಕ್ಕೋಸ್ಕರ ಸಹಕಾರ ಇಲಾಖೆ ಸ್ಟಾರ್ಟ್ ಆದದ್ದು, ಸಹಕಾರ ಇಲಾಖೆ ಪ್ರಯತ್ನ ಪಡ್ತಿರೋದು. ಅದಕ್ಕೋಸ್ಕರ ನಾನು ಹೇಳೋದು, ಸಾಲ ತೆಗೆಯೋತ್ತಿಗೆ ಮಾತ್ರ ಸಹಕಾರ ಸಂಸ್ಥೆ ಸೊಸೈಟಿಯನ್ನು ನೆನ್ಪು ಮಾಡೋದಲ್ಲ, ನಿಮ್ಮ ಕೈಯಲ್ಲಿ ದುಡ್ಡಿದ್ದವಾಗ ಒಂದು RDO FDO ಎಂತ ಮಾಡೋದಿದ್ರು ಸಹಕಾರ ಇಲಾಖೆಯಲ್ಲಿ ಮಾಡಬೇಕು. ನನ್ನ ಸಂಸ್ಥೆಯಲ್ಲೇ ಮಾಡಿ ಹೇಳಿ ನಾನು ಹೇಳೋದಿಲ್ಲ, ನಿಮಗೆ ಯಾವುದು ನಿಮ್ಗೆ ಒಂದು ಅನ್ಸುತ್ತೆ, ನನಗೆ ಯಾವುದು, ಕೆಲವರಿಗೆ ಈಗ ಬೇರೆ ಬೇರೆ ನಮ್ಮ ಇಲ್ಲಿ ಸಹಕಾರ ಸೊಸೈಟಿ ಇರ್ಬೋದು, ಅದು ಫೇವ್ರೇಟ್ ಇತ್ತು, ಅಲ್ಲಿ ಮಾಡಿ, ತೊಂದರೆ ಇಲ್ಲ. ಎಲ್ಲಿ ಆದರೂ ಸಹಕಾರ ಸಂಸ್ಥೆಯವರು ನಿಮಗೆ ಹೆಲ್ಪ್ ಮಾಡ್ತಿರುವಾಗ ನೀವು ಸಹ ಅವರನ್ನು ಬೆಳೆಸಿ ಅಂತ ನಾನು ಕೇಳ್ಕೊಳ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಸಹಕಾರ ಸಂಘದ ಅಧ್ಯಕ್ಷರಾದ ಅನಸೂಯ ಶೇಟ್ ಹಾಗೂ ನಿರ್ದೇಶಕರಾದ ಶ್ಯಾಮಲಾ, ಗೀತಾ ಎಸ್, ಪ್ರೇಮ, ಮಾಲತಿ, ಸಾವಿತ್ರಿ, ಲಕ್ಷ್ಮೀ ಬೈಂದೂರು, ಸರಳ, ಅಂಬಿಕಾ, ಅಲಿಯಾನಾಜ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಾದ ರೆಹನಾ ಸುಲ್ತಾನ ಹಾಗೂ ಸಿಬ್ಬಂದಿಗಳಾದ ನಾಗರಾಜ್ ಮತ್ತು ಪೂರ್ಣಿಮಾ ಉಪಸ್ಥಿತರಿದ್ದರು.